ಅಲ್ಲಿದ್ದಾಗ ಫೋಟೋ ಅಥವಾ ವಿಡಿಯೋ ಕಾಲ್ ಮಾಡೋದು, ಅದು ಹೊರಗಡೆ ಬರೋದು, ನೊಟೋರಿಯಸ್ ಜನದ ಕಡೆ ಕೂಡಿರೋದು, ರಾಜಾರೋಷವಾಗಿ ಕೂತಿರೋದು, ಇದೆಲ್ಲ ಏನಂದರೆ ಸಾಕ್ಷಿಗಳಿಗೆ ಬೆದರಿಸಲಿಕ್ಕೆ ಮಾಡಿರುವಂಥ ಒಂದು ತಂತ್ರ ಇದು. ಆದ್ದರಿಂದ ನಿನ್ನೆ ಒಬ್ಬ ಇದೇ ಕೇಸ್ದಲ್ಲಿರುವಂಥ ಒಬ್ಬ ಅಧಿಕಾರಿ, ಪೊಲೀಸ್ ಅಧಿಕಾರಿ, KSದ ವಿದ್ಯಾರ್ಥಿಗಳು ತಮ್ಮ ಫೈಟು ಮಾಡ್ತಾ ಇದ್ದಾರೆ. ಯಾಕಂದರೆ 1 ತಿಂಗಳ ಮೊದಲೇ ಈ ಪ್ರಶ್ನೆ ಪತ್ರಿಕೆ ಪ್ರಿಂಟ್ ಆಗಿದೆ ಅನ್ನುವಂಥ ಒಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಅದರ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೀಡಮ್ ಪಾರ್ಕ್ನಲ್ಲಿ ಕೂತವ್ರನ್ನ ಹೋಗಿ ಒಳಗಡೆ ಕೂಡಿಸಿದ್ರೆ ಕೋರ್ಟ್ ಜೈಲ್ ಇಡೀ ದಿವಸ ಅವರನ್ನು ಪೊಲೀಸ್ ಸ್ಟೇಷನ್ದಲ್ಲಿ ಕೂಡಿಸ್ತಾರೆ. ಆ ಪೊಲೀಸ್ ಸ್ಟೇಷನ್ದಲ್ಲಿ ಒಬ್ಬ MLA ಹೋದರೆ ಅವ್ರನ್ನೆಲ್ಲ ಹೊಡೆದು ಬಡಿದು ಹೊರಗೆ ಹಾಕ್ತಾರೆ. ಅಂದರೆ ಎಷ್ಟು ಸೊಕ್ಕಿಗೆ ಆ ಪೊಲೀಸ್ ಅಧಿಕಾರಿ, ಅಂದರೆ ಈ ದರ್ಶನ್ ಕೇಸ್ ಆದ ನಂತರ ತನ್ನನ್ನು ತಾನು ಭಾಳ ಹೀರೋ ಅಂತ ಅಂದ್ಕೊಂಡ್ಬಿಟ್ಟಂಗೆ ಕಾಣ್ತದೆ ಆ ಪೊಲೀಸ್ ಅಧಿಕಾರಿ. ನಾನು ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ಇದೆಲ್ಲ ನೋಡಿದರೆ, ಒಟ್ಟು ವಿದ್ಯಮಾನಗಳನ್ನು ನೋಡಿದರೆ ಸರ್ಕಾರ ಇವರನ್ನು ರಕ್ಷಣೆ ಮಾಡುವಂಥ ತರಾತುರಿಯಲ್ಲಿದೆ ಅಂತ ಅನಿಸ್ತದೆ. ಇದನ್ನು ಸರ್ಕಾರ, ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಇಲ್ಲ ಜನ ವ್ಯವಸ್ಥೆ ಮೇಲೆ ವಿಶ್ವಾಸವನ್ನು ಇಡುವುದಿಲ್ಲ. ಯಾವ ರೀತಿ ಕ್ರೂರವಾಗಿ ಅವನನ್ನು ಕೊಲೆ ಮಾಡಿದ್ದಾರೆ ಅಂತನ್ನೋದನ್ನು ಇವರು ಅರ್ಥ ಮಾಡ್ಕೋಬೇಕು. ಸರ್ಕಾರ ಅಲ್ಲಿ ಈ ರೀತಿ ಗುಂಡಾಗಳ ಜೊತೆಗೆ, ರೌಡಿಗಳ ಜೊತೆಗೆ ಅವನ ಫೋಟೋ ಹೊರಗೆ ಬರ್ತದೆ ಅಂತಂದ್ರೆ ಒಬ್ಬ ಕೊಲೆ ಆರೋಪಿದು ಇದ್ರ ಏನು ನಡೀತಾ ಇದೆ? ಸರ್ಕಾರ ನಡೆಸ್ತಾ ಇದ್ದಾರಾ ಅಥವಾ ಜನಸಾಮಾನ್ಯರಿಗಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ? ಇಂಥ ದುಡ್ಡಿದ್ದವರು, ವಶೀಲಿ ಇದ್ದವರು, ಇವ್ರ ಸಲುವಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಒಂದು ಮಿನಿಮಮ್ ನೈತಿಕತೆ ಮಾಡುವ ಸರ್ಕಾರಕ್ಕೆ ಏನು ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು? ಕಾರಾಗೃಹ DGP ಅವರು ಈಗ ಎನ್ಕ್ವೈರಿ ಮಾಡ್ತಾರಂತೆ. ಇಷ್ಟು ದಿವಸ ಏನು ಮಾಡ್ತಾ ಇದ್ದಾರೆ ನೀವು? ಅಲ್ಲೊಬ್ಬ ಇಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಅವನದು ಈ ರೀತಿಯಾದಂಥ ಇನ್ಫ್ಲೂಯೆನ್ಸ್ ಇದೆ, ಅನೇಕರು ರಾಜಕಾರಣಿಗಳ ಸಂಬಂಧ ಇದೆ, ಆಫೀಸರ್ ಸಂಬಂಧ ಇದೆ, ಗೊತ್ತಿದ್ದು ಅಲ್ಲಿ ನಿಮ್ಗೆ ಸೆಕ್ಯೂರಿಟಿ ಮಾಡೋಕ್ಕಾಗಲ್ಲ. ಇದರಲ್ಲಿ ಸರ್ಕಾರ ಏನೋ ಸಂಚು ನಡೆಸ್ತಾ ಇದೆ, ಅವನನ್ನು ಬಿಡಬೇಕು ಅಂಥೇಳಿ ಇದು ತೀವ್ರವಾಗಿ ನಾನು ಖಂಡಿಸ್ತೀನಿ ಮತ್ತು ಸರ್ಕಾರ ಇದನ್ನು ಎಚ್ಚೆತ್ತುಕೋಬೇಕು. ನಾನು ರಾಜ್ಯಪಾಲರಿಗೂ ಇವತ್ತು ಒಂದು ಸುದೀರ್ಘವಾದಂಥ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಒಂದು ಪತ್ರವನ್ನು ನಾನು ಬರೀತೀನಿ. 7 ಜನನ ಅಮಾನತ್ ಮಾಡಿದ್ದಾರೆ ಸರ್. ಈಗ ಅದೆಲ್ಲ ಹೊರಗಡೆ ಬಂದ ಮೇಲೆ ಈಗ G. ಪರಮೇಶ್ವರ್ ಅವರು ಹೇಳ್ತಾರೆ ನಾವು 7 ಜನನ ಅಮಾನತ್ ಮಾಡಿದ್ದೀವಿ ಅಂತ. ಅಲ್ಲಿ ಇಂಥ ಒಬ್ಬ ಸೋಕಾಲ್ಡ್ ಹೈ ಪ್ರೊಫೈಲ್ ವ್ಯಕ್ತಿ ಅಥವಾ ಆ್ಯಕ್ಟರು ಅಥವಾ ರೌಡಿ ಏನು ಬೇಕಾದ್ರೆ ಅಲ್ಲಿದ್ದಾಗ ಇಷ್ಟು ಜನ ಅವನು ಸಿಕ್ಕಾಕೊಂಡಾಗ ಅವನು ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ನೀವ್ಯಾಕೆ ಮೊದಲು ಕ್ರಮ ತೆಗೆದುಕೊಳ್ಳಿಲ್ಲ, ಮುನ್ನೆಚ್ಚರಿಕೆ ತೆಗೆದುಕೊಳ್ಳಿಲ್ಲ? ನಿಮಗೆ KS ಪರೀಕ್ಷೆಗೆ ಕೂಡೋರು ಪ್ರತಿಭಟನೆ ಮಾಡಿದ್ರು, ಹೋಗಿ ಬಂಧಿಸೋಕ್ಕೆ ತಯಾರಿದ್ದೀರಿ. ಒಬ್ಬ ಅಧಿಕಾರಿ MLA ಅಲ್ಲಿ ಹೋಗಿ ನಿಂತಿದ್ದಾನೆ, ಏನು ಸಮಸ್ಯೆ ಇದೆ ಅಂತ ಕೇಳೋದು ಬಿಟ್ಟು ದರ್ಪದಿಂದ ವರ್ತಿಸ್ತಾನೆ ಅವರು. ಮತ್ತು ಇವತ್ತು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇಷ್ಟು ದಿವಸ ಏನು ಕತ್ತೆ ಕಾಯ್ತಾ ಇದ್ದಾರೆ ನೀವು? ಸರ್ಕಾರ ನಡೆಸ್ತಾ ಇದ್ದೀರಾ ಏನು ನೀವು ರಸ್ತೆಯಲ್ಲಿ ನಿಂತು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದೀರಾ? ಇದರಲ್ಲಿ ಕೆಲವು ಅಧಿಕಾರಿಗಳು, ಕೆಲವು ಕಾಂಗ್ರೆಸ್ಸಿನ ರಾಜಕಾರಣಿಗಳು ಇನ್ವಾಲ್ವ್ ಇದ್ದಾರೆ.